7 ವರ್ಷಗಳ ಕಾಲ ಕಾರ್ಮಿಕ ಇಲಾಖೆಯ ಮುಳಬಾಗಿಲು ತಾಲೂಕು ನಿರೀಕ್ಷಕರಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಜನಮನ್ನಣೆ ಗಳಿಸಿದ್ದ ಆಶಾರಾಣಿಯವರು ಕೋಲಾರಕ್ಕೆ ವರ್ಗಾವಣೆ ಆದ ಹಿನ್ನೆಲೆಯಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟ, ಬಹುಜನ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸಂಘದ ವತಿಯಿಂದ ನಗರದ ಡಾ. ಅಂಬೇಡ್ಕರ್ ಭವನದಲ್ಲಿ ಅರ್ಥಪೂರ್ಣವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಸಂಘಟನೆಗಳ ವತಿಯಿಂದ ಆಶಾರಾಣಿಯವರನ್ನ ಗೌರವಿಸಲಾಯಿತು. ನಂತರದಲ್ಲಿ ಆಶಾರಾಣಿಯವರು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷರಾದ ಶಾಮಣ್ಣ, ಜಿಲ್ಲಾ ಸಂಚಾಲಕರು ಕರಡಗೂರು ರಾಮಣ್ಣ, ತಾಲೂಕು ಅಧ್ಯಕ್ಷರು ಸೋಮಪ್ಪ, ಬಹುಜನ ದಲಿತ ಸಂಘರ್ಷ ಸಮಿತಿ ಕಪ್ಪಲಮಡುಗು ಶಂಕರ್, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರು ಮಂಚಣ್ಣ, ಹಿರಿಯ ಮುಖಂಡರು ಎಲ್ಎಲ್ಬಿ ಶ್ರೀನಿವಾಸ್, ಬಹುಜನ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಸಂಘಸಂದ್ರ ಡಾ. ವಿಜಯಕುಮಾರ್, ತಾಲೂಕು ಅಧ್ಯಕ್ಷರು ಮುದಿಗೆರೆ ರಾಜಣ್ಣ, ಛಲವಾದಿ ಗಂಗಾಧರ್, ವೆಂಕಟರಾಮ್ ಇತರೆ ಮುಖಂಡರು ಹಾಜರಿದ್ದರು. 2020 ಜೂನ್ 5ರಂದು ಬಂದೆ. ಕಾರ್ಮಿಕ ನಿರೀಕ್ಷಕರಾಗಿ ಮುಂಬಡ್ತಿ ಪಡೆದು ಬಂದು ಸತತ 7 ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಇಲ್ಲಿ ಸುಮಾರು 30,000 ಕಟ್ಟಡ ಕಾರ್ಮಿಕರು ನೋಂದಾಯಿತರಾಗಿದ್ದು, ಅರ್ಹ ಫಲಾನುಭವಿಗಳಾಗಲಿ ಅನರ್ಹ ಫಲಾನುಭವಿಗಳಾಗಲಿ ಸುಮಾರು 30,000 ಮೇಲೆ ವರ್ಕರ್ಸು ರಿಜಿಸ್ಟರ್ ಆಗಿದ್ದು. ಅದು ಕೋವಿಡ್ ಸಮಯ ಅನ್ನೋದ್ರಿಂದ ಎಲ್ಲರೂ ನಾನು ಕಟ್ಟಡ ಕಾರ್ಮಿಕರೇ ಅಂದ್ಕೊಂಡು ಎಲ್ಲರೂ ರಿಜಿಸ್ಟರ್ ಮಾಡಿಕೊಂಡು ಸರ್ಕಾರದಿಂದ ಏನು ಸೇವೆ ಪಡಿತಿದ್ದೆಯೋ ಎಲ್ಲ ಅಕೌಂಟಿಗೆ ದುಡ್ಡುಗಳು ಹಾಕಿಸ್ಕೊಂಡು ಮಾಡ್ತಾಯಿದ್ರು. ಇದನ್ನೆಲ್ಲವನ್ನು ಕಾಲಕ್ರಮೇಣವಾಗಿ ಪತ್ತೆ ಹಚ್ಚಿ ಈಗ ಕೊನೆಗೆ ಮುಳಬಾಗಿಲು ತಾಲೂಕಿನಲ್ಲಿ ಕೇವಲ 7,000 ಜನ ವರ್ಕರ್ಸ್ ಮಾತ್ರ ಇದ್ದಾರೆ ನಮ್ಮ ಲಾಗಿನಲ್ಲಿ. ಸೊ ಈಗ ಪತ್ತೆ ಹಚ್ಚಿ ಎಲ್ಲ ಕೆಲಸ ಮಾಡಿದ್ದೀನಿ. ಸರ್ಕಾರದ ವತಿಯಿಂದ ಏನು ಸಿಗುತ್ತೋ ಎಲ್ಲ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯಗಳನ್ನೆಲ್ಲ ನೀಡಿದ್ದೀನಿ. ಸೊ ಹಂಗಾಗಿ ಯಾವುದೇ ಹೆಚ್ಚು ಕಡಿಮೆ ಆಗಿದ್ದರೆ ಕ್ಷಮಿಸಬೇಕು. ಮತ್ತು ಇನ್ನೊಂದು ಎಲ್ಲ ಕಾರ್ಮಿಕರು ಟೈಮಿಗೆ ಸರಿಯಾಗಿ ಕಾರ್ಡ್ಗಳನ್ನು ಮಾಡ್ಕೊಳ್ಳಿ ಮತ್ತು ಕಾಲಕ್ಕೆ ಅದನ್ನು ನವೀಕರಣಗೊಳಿಸ್ಕೊಳ್ಳಿ. ಯಾಕಂದರೆ ನೀವು ಒಂದಿನ ಕೂಲಿ ಹೋಗುತ್ತೆ ಅಂತ ಹೇಳಿ ಕೆಲಸಕ್ಕೆ ಕೊಟ್ಟೋಗ್ತಾ ಇದ್ದೀರಾ. ನಿಮ್ಮ ಕಾರ್ಡ್ಗಳು ಲ್ಯಾಪ್ಸ್ ಆಗ್ತಾ ಇದೆ. 11 ತಿಂಗಳು ಮುಗಿತಾ ಇದ್ದಂಗೆ ನಿಮ್ಮ ಕಾರ್ಡ್ಗಳನ್ನು ಕಾಲಕ್ಕೆ ನವೀಕರಣ ಮಾಡಿ. ಈಗ ವರ್ಷಕ್ಕೊಂದ್ಸಲ ನವೀಕರಣ ಆಗಿರೋದ್ರಿಂದ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ನಾವು ಕೆಲಸ ಮಾಡ್ತಿದ್ವಿ, ನಮ್ಮದು ಕಾರ್ಡ್ ಲ್ಯಾಪ್ಸ್ ಆಗಿದೆ, ನೀವು ಮತ್ತೆ ಅದನ್ನು ಸರಿಪಡಿಸ್ಕೊಡಿ ಅಂದರೆ ಈಗ ನಮಗೂ ಅದಕ್ಕೆ ಅವಕಾಶ ಇಲ್ಲ. ಹೊಸ ಸಾಫ್ಟ್ವೇರ್ ಆಗಿರೋದ್ರಿಂದ ಎಲ್ಲರೂ ಅವ್ರವ್ರ ಕಾರ್ಡ್ಗಳನ್ನು ಹುಷಾರಾಗಿ ಇಟ್ಕೊಳ್ಳಿ. ಹೊಸ ಕಾರ್ಡ್ಗಳು ಮಾಡಿದ್ರೆ ನಿಮಗೆ ಮತ್ತೆ ಸೀನಿಯಾರಿಟಿಗಳು ಸಿಗಲ್ಲ. ಹಳಬರಾಗಿರ್ತೀರ, 30-35 ವರ್ಷ ಸರ್ವಿಸ್ ಮಾಡಿರ್ತೀರ. ಇನ್ನೇನು ಪೆನ್ಷನ್ ತೊಗೋಬೇಕಾದ್ರೆ ಮೇಡಮ್ ನನ್ನ ಕಾರ್ಡ್ ಲ್ಯಾಪ್ಸ್ ಆಗಿದೆ, ದಯವಿಟ್ಟು ಇದನ್ನು ಸರಿಪಡಿಸ್ಕೊಡಿ ಅಂತ ಕೇಳ್ತೀರಾ. ಆವಾಗ ನಿಮಗೆ ಆ ಕಾರ್ಡನ್ನು ಸರಿಪಡಿಸ್ಕೊಡೋಕ್ಕಾಗೋದಿಲ್ಲ. 3 ವರ್ಷ, ಕನಿಷ್ಠ 3ರಿಂದ 5 ವರ್ಷ ಕಾಲ ಆಗಿರಬೇಕು ಪೆನ್ಷನ್ ಪಡಿಬೇಕಾದ್ರೆ. ನಿಮ್ಮ ಬೇರೆ ಸೌಲಭ್ಯಗಳನ್ನ ಯಾವುದೇ ಪಡಿಬೇಕಾದ್ರೂ 1 ವರ್ಷದ ಕಾಲಾವಧಿ ಇರಬೇಕು ಕಾರ್ಡಾಗಿ. ಈಗ ಕಾರ್ಡ್ ಮುಗಿದೋಗಿದೆ ಮೇಡಮ್, ಮಕ್ಕಳಿಗೆ ಎಜುಕೇಷನ್ ಹಾಕಬೇಕು, ಏನು ಮಾಡಬೇಕು ಅಂತ ಕೇಳ್ತೀರಾ. ದಯವಿಟ್ಟು 1 ದಿನ ನೀವು ರಜೆ ಮಾಡಿಕೊಂಡು ನಿಮ್ಮ ಕಾರ್ಡ್ಗಳನ್ನು ಬಂದು ರಿನಿವಲ್ ಮಾಡೋದಾಗಲಿ, ರಿಜಿಸ್ಟ್ರೇಷನ್ ಮಾಡೋದಾಗಲಿ, ನಿಜವಾದ ವರ್ಕರ್ ಅದನ್ನು ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ. ಇನ್ನೊಬ್ಬರನ್ನ ನೆಚ್ಕೊಂಡು ಇರೋದು ಬೇಡ. ಯಾವುದಾದ್ರೂ ಒಂದು ಸಂಘಟನೆಗೆ ಬರ್ತೀರಾ, ಆ ಸಂಘಟನೆಯಲ್ಲಿ ನಿಮ್ಮ ಸಂಪೂರ್ಣ ದಾಖಲೆಗಳನ್ನು ಕೊಟ್ಟು ಕಾಲಮಿತಿಯಲ್ಲಿ ಮಾಡಿಸ್ಕೊಳ್ಳಿ. ಅದನ್ನು ಮಾಡಿಸ್ಕೊಳ್ಳದೆ ಹೊರತು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾರ್ಡ್ಗಳನ್ನ ನವೀಕರಣ ಮಾಡಿಕೊಂಡ್ರೆ ನಿಮಗೆ ನಾಳೆ ಮುಂದೆ ನಿಮ್ಮ ಮಕ್ಕಳಿಗೆ ಎಜುಕೇಷನ್ಗಾಗಲಿ, ನಿಮ್ಮ ಆರೋಗ್ಯಕ್ಕಾಗಲಿ, ಅಥವಾ ನಿಮ್ಮ ಮಕ್ಕಳ ಮದುವೆಗಾಗಲಿ, ಅಥವಾ ಮುಂದಕ್ಕೆ ನಿಮ್ಮ ಮನೆಯಲ್ಲಿ ನಿಮಗೆ ಏನೋ ಒಂದು ಹೆಚ್ಚು ಕಡಿಮೆ ಆದಾಗ ನಿಮ್ಮ ಅವಲಂಬಿತರಿಗೆ ಸಹಾಯಗಳು ಬರುತ್ತೆ. ಮತ್ತು ನೀವು ಜೀವಂತವಾಗಿದ್ದಾಗ ನೀವಿರೋವರೆಗೂ ಪೆನ್ಷನ್ನ ಪಡೆದು ತದನಂತರ ನಿಮ್ಮ ಅವಲಂಬಿತರಿಗೂ ಪೆನ್ಷನ್ ಬರುತ್ತೆ. ಕಾರ್ಡ್ಗಳನ್ನು ನ್ಯಾಯವಾಗಿ ಕರೆಕ್ಟಾಗಿ ಟೈಮ್ ಟು ಟೈಮ್ ರಿನಿವಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ 7 ವರ್ಷ ನನಗೆ ಕೆಲಸ ಮಾಡಲಿಕ್ಕೆ ಸಹಕಾರ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಿಸ್ತಾ ಈ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಆಶಾರಾಣಿ ಮೇಡಮ್ ಅವರಿಗೆ ನಾವು ಆಯೋಜಿಸಿದ್ದೀವಿ. ಒಂದು ಅಧಿಕಾರಿ ವರ್ಗವನ್ನು ಸಂಘಟನಾತ್ಮಕವಾಗಿ ನಾವು ಇಲ್ಲಿ ಗುರುತಿಸಿದರೆ ಜಿಲ್ಲೆಯಲ್ಲಿ ಎಲ್ಲೋದ್ರೂ ಸಹ ಅಂತ ಅಧಿಕಾರಿ ಇರಬಹುದು. ಆ ಅಧಿಕಾರಿಗೆ ಇವರಿಂಥ ತಾಲೂಕಿನ ಸಂಘಟನೆಯ ಮುಖಂಡರು ಅಂಥೇಳಿ ಒಂದು ನೆನಪಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳಿದು. ಹಂಗಾಗಿ ಏನು ಮೇಡಮ್ ಅವರು 7 ವರ್ಷದಿಂದ ಸತತವಾಗಿ ನಮ್ಮ ತಾಲೂಕಿನಲ್ಲಿ ಜನರ ಮಧ್ಯೆ ಕೆಲಸ ಮಾಡಿ ಏನು ಜನರ ಮನಸ್ಸನ್ನು ಕೆಲವರಿಗೆ ನೋವುಂಟಾಗಿರ್ಬೋದು, ಕೆಲವರಿಗೆ ಸಂತೋಷವೂ ಇರಬಹುದು. ನಾವು ಎರಡೂ ತಗೊಬೇಕಾಗ್ತದೆ, ಪ್ಲಸ್ ಆ್ಯಂಡ್ ಮೈನಸ್ ಎರಡೂ ಇರ್ತದೆ. ಅಧಿಕಾರಿಯಾಗಿ ಎಲ್ರಿಗೂ ಒಳ್ಳೇದು ಮಾಡೋದಕ್ಕಾಗೋದಿಲ್ಲ, ಅಧಿಕಾರಿಯಾಗಿ ಎಲ್ರಿಗೂ ಮೋಸ ಮಾಡೋದಕ್ಕಾಗೋದಿಲ್ಲ. ಅಧಿಕಾರಿ ಹಂತದಲ್ಲಿ ಎಷ್ಟು ಕೆಲಸ ಮಾಡ್ಬೋದೋ
ಅಷ್ಟು ಕೆಲಸವನ್ನು ಅವರು ಮಾಡಬಹುದು. ಅವರ ಸೇವೆ ಇನ್ನಷ್ಟು ಜನರಿಗೆ ಸಿಗುವಂಥ ಒಂದು ಆಶಾಭಾವನೆಗಳನ್ನು ಹೊಂದ್ಕೊಳ್ಳೋಣ ನಾವು. ಅವರ ಸೇವೆ ಈ ತಾಲೂಕಲ್ಲದೆ ಬೇರೆ ತಾಲೂಕಿಗೆ ಹೋಗಿ ಜಿಲ್ಲಾ ಅಧಿಕಾರಿಯಾಗಿ ಮತ್ತೊಂದು ಸಾರಿ ಬಂದು ಜಿಲ್ಲೆ ಪೂರ್ತಿ ಕೆಲಸ ಮಾಡಲಿ ಅಂತೇಳಿ ಅವರಿಗೆ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಕಡೆಯಿಂದ ಆಶಿಸುತ್ತಾ